English every day, it improves our communication and it improves our vocabulary also. And we can, if we read English daily, we can write without knowing anything, like without knowing grammar, without knowing alphabetics also. We can just write anything in English. If we read, if we see that word constantly, if we see that word regularly, it will come in our mind automatically, so that we can write English, we can write words, not only English, we can write any language words like Kannada, English, Hindi, all. um, and also reading a book, in generally I'm speaking, reading a book, it also improves our knowledge, so that we can explain to others, like if we know, for example, if we know Mahabharata, Bhagavad Gita, anything, we can explain that to children's, like storytelling and all. And also it improves our communication also. Reading makes a person more power and more knowledgeable. Okay, then? And also we can understand about that any specific topic in that book more in depth, like, ma'am. That's it, ma'am. Very good, Vidya. You have spoken 2 minutes. Very good. ನಾನು ಈ ಕ್ಲಾಸ್ ಜಾಯ್ನ್ ಆಗೋಕ್ಕೂ ಮುಂಚೆ ನಾನು ತುಂಬಾ ಇಂಗ್ಲಿಷ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಆಮೇಲೆ ಯಾರು ನನ್ನ ಎನ್ವಿರಾನ್ಮೆಂಟ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡೋರು ಯಾರು ಇರ್ಲಿಲ್ಲ. ಅದಾದ್ಮೇಲೆ ಒಂದು ನಾನು ಆನ್ಲೈನ್ ಅಲ್ಲಿ ಒಂದು ತಗೊಂಡಿದ್ದೆ, ಅದು ಕೂಡ ನನ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಅದಾದ್ಮೇಲೆ ನಾನು ಮನೆ ಹತ್ರ ಒಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ತಗೊಂಡೆ. ಅದಾದ್ಮೇಲೆ ಅಲ್ಲೂ ನನ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್, ಅಂದ್ರೆ ಡೀಪ್ ಆಗಿ ನಂಗೆ ಯಾವ ತರ ಹೇಗೆ ಉಪಯೋಗಿಸ್ಬೇಕು ಗ್ರಾಮರ್ ಅಂತ ಏನೇ ಹೇಳ್ಕೊಡ್ಲಿಲ್ಲ. ಅದಾದ್ಮೇಲೆ ತುಂಬಾ ತರ ಅಪ್ಲಿಕೇಶನ್ಸ್ ಎಲ್ಲ ನಾನು ಯೂಸ್ ಮಾಡಕ್ ನೋಡ್ದೆ, ಯಾವ್ದು ನನ್ಗೆ ವರ್ಕ್ ಆಗ್ಲಿಲ್ಲ. ಬಟ್ ಇದು ನಾನ್ ನಿಮ್ಗೆ ಕಾಲ್ ಮಾಡಿ ಕೇಳಿದೆ, ಇದು ನನ್ ಲಾಸ್ಟ್ ಓಪು ಮ್ಯಾಮ್. ಈ ಕ್ಲಾಸ್ ನನ್ ಲಾಸ್ಟ್ ಓಪು. ಇದು ನನ್ಗೆ ನೀಟಾಗಿ ನನ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮೇ ಬಿ ಇಂಗ್ಲಿಷ್ ಇದು ನನ್ಗಲ್ಲ ಅಂತ ಅನ್ಕೋತೀನಿ ಅಂತ ನಾನ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ. ನೀವ್ ಹೇಳಿದ್ರಿ ಇಲ್ಲ ನನ್ಗೊಂದು ಇದು ಕ್ಲಾಸ್ ಬಂದ್ ನೋಡಿ ನೀವೇ ಹೇಳ್ತೀರಾ ಲಾಸ್ಟ್ ಅಲ್ಲಿ ಅಂತ, ಅದು ನೀವು ಪ್ರೂವ್ ಮಾಡಿದೀರಾ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ನಂಗೆ ನೀವು ಪೇಶನ್ಸ್ ಇಂದ ಎಷ್ಟು ಡೌಟ್ಸ್ ಇದೆಯೋ ಅದನ್ನೆಲ್ಲ ನೀವು ನಿಧಾನವಾಗಿ ಹೇಳ್ಕೊಟ್ಟು ನನ್ಗೆ ಇವಾಗ ನಂಗೆ ಅರ್ಥ ಆಗ್ತಿದೆ. ಅಂದ್ರೆ ಗ್ರಾಮರ್ ಇವಾಗ ಯಾರೇ ಕೇಳಿದ್ರು ಗ್ರಾಮರ್ ಎಷ್ಟು ಟಫ್ ಅಂದ್ರೆ ಇಲ್ಲ, ಗ್ರಾಮರ್ ತುಂಬಾ ಈಸಿ, ನಾನೇ ಹೇಳ್ಕೊಡ್ತೀನಿ ಅನ್ನೋ ರೇಂಜಿಗೆ ನಾನು ಬಂದಿದ್ದೀನಿ. ಅಂಡ್ ಆಮೇಲೆ ಯಾವ ಟೈಮಲ್ಲಿ ಹೇಗೆ ಮಾತಾಡ್ಬೇಕು, ಯಾವ ಸಿಚುವೇಶನ್ ಅಲ್ಲಿ ಹೇಗೆ ನಾವು ಇಂಗ್ಲಿಷ್ ನ ಉಪಯೋಗಿಸ್ಕೊಂಡು ಮಾತಾಡ್ಬೇಕು, ಹೇಗೆ ಫ್ಲೆಕ್ಸಿಬಲ್ ಆಗಿ ನಾವು ಇಂಗ್ಲಿಷ್ ನ ಯೂಸ್ ಮಾಡ್ಕೋಬಹುದು ಅಂತಾನು ನಾನು ಈ ಕ್ಲಾಸಿಂದ ತುಂಬಾನೇ ಕಲಿತೆ ಮ್ಯಾಮ್. ಅಂಡ್ ನನ್ಗೆ ತುಂಬಾ ರೀತಿ ಇರೋ ಡೌಟ್ಸ್ ನೆಲ್ಲ ನಾನು ತುಂಬಾ ಕ್ಲಿಯರ್ ಮಾಡ್ಕೊಂಡಿದೀನಿ ನಿಮ್ ಕ್ಲಾಸಸ್ ನಲ್ಲಿ. ಅಂಡ್ ಕಾನ್ಫಿಡೆನ್ಸ್ ಆಗಿ ನಾನು ಕಾನ್ಫಿಡೆಂಟ್ ಇಂದ ನಾನು ಮಾತಾಡ್ತಿದ್ದೀನಿ ಕೂಡ. ಅದಾದ್ಮೇಲೆ ಮುಂಚೆ ಸ್ವಲ್ಪ ಯಾವ್ದಾದ್ರು ಇಂಗ್ಲಿಷ್ ಅಲ್ಲಿ ಯಾರಾದ್ರು ಮಾತಾಡೋರು ಬಂದ್ರೆ ನಾನು ಹಂಗೆ ಇಗ್ನೋರ್ ಮಾಡ್ಬಿಡ್ತಿದ್ದೆ, ಅಯ್ಯೋ ಬೇಡ ಅವ್ರು ಮಾತಾಡೋದು ಅರ್ಥ ಆಗುತ್ತೆ, ನಾನ್ ಮಾತಾಡಿದ್ರೆ ಸುಮ್ನೆ ನಾನು ಅದು ಮೀನಿಂಗ್ ಇರಲ್ಲ ಅಂತ ಸುಮ್ನೆ ಹಿಂದೆ ಹೋಗ್ತಿದ್ದೆ. ಬಟ್ ಇವಾಗ ನಾನೇ ಮಾತಾಡ್ತೀನಿ ಅಂತ ಹೋಗ್ತೀನಿ, ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಬಂದಿದೆ ನನಗೆ. ಅಂಡ್ ಅದಾದ್ಮೇಲೆ ಇವಾಗ ಒಂದೊಂದ್ಸಲಿ ನಾನೇ ಏನಾದ್ರೂ ಮಾಡ್ಬೇಕಾದ್ರೆ ನಾನೇ ಡಿಸ್ಕ್ರೈಬ್ ಮಾಡ್ಕೊತಾ ಇದ್ದೀನಿ ಇಂಗ್ಲಿಷ್ ನಲ್ಲಿ. ಸೊ ನನ್ಗೆ ಅಲ್ಲಿ ಗೊತ್ತಾಗ್ತಿದೆ, ಓಕೆ ನಾನು ಇಂಗ್ಲಿಷ್ ನಲ್ಲಿ ನಾನು ಇಂಪ್ರೂವ್ ಆಗಿದ್ದೀನಿ ಅಂತೆಲ್ಲ ಆಗಿದೆ ಮ್ಯಾಮ್.
ಸೊ ಅದಕ್ಕೆ ಮ್ಯಾಮ್ ಇಷ್ಟು ನಿಮ್ಮ ಕ್ಲಾಸಸ್ ನಂಗೆ ಇಷ್ಟೆಲ್ಲ ಹೇಳ್ಕೊಟ್ಟಿದೆ. ಒಂದು ಕಾನ್ಫಿಡೆನ್ಸ್ ನನ್ನ ತಲೆಗೆ ತುಂಬಿದೆ. ಒಂದು ಹೇಗೆ ನೀನು ಹೇಗಿರ್ಬೇಕು ಹೇಗ್ ಮಾತಾಡ್ಬೇಕು ಇಂಗ್ಲಿಷಲ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಂಗೆ. ಅದ್ ಹೇಳ್ಕೊಟ್ಟಿದ್ದೀರಾ. ಅದಾದ್ಮೇಲೆ ತುಂಬಾ ಪೇಶನ್ಸ್ ಕಲ್ತಿದ್ದೀನಿ ನಿಮ್ ಕ್ಲಾಸಲ್ಲಿ. ನಾನು ಅಷ್ಟೊಂದು ಪೇಶನ್ಸ್ ಆಗಿ ಇರಲ್ಲ. ತುಂಬಾ ಕೇಳ್ತಾ ಇರ್ತೀನಿ, ಬಟ್ ನಿಮ್ಮಿಂದ ನಾನು ತುಂಬಾ ಪೇಶನ್ಸ್ ಕಲ್ತಿದ್ದೀನಿ. ಅದಾದ್ಮೇಲೆ ನನಗ್ ನಾನೇ ಡಿಸ್ಕ್ರೈಬ್ ಮಾಡ್ಕೊಂಡು ಇಂಗ್ಲಿಷಲ್ಲಿ ಮಾತಾಡೋ ತರನು ಬೇರೆಯವ್ರ ಮುಂದೆ ಮಾತಾಡಿ ಏನೇನೋ ಸುಮ್ನೆ ಏನ್ ಟಾಪಿಕ್ ಸಿಗುತ್ತೆ ಸುಮ್ನೆ ಇಂಗ್ಲಿಷಲ್ಲಿ ಮಾತಾಡೋ ತರನು ಮಾಡಿರೋದು ನಿಮ್ ಕ್ಲಾಸಿಂದನೇ ಮ್ಯಾಮ್. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಷ್ಟೆಲ್ಲ ನಂಗೆ ಹೇಳ್ಕೊಟ್ಟಿದ್ಕೆ. ಅಂಡ್ ನೀವೇನಾದ್ರೂ ಅಡ್ವಾನ್ಸ್ಡ್ ಇಂಗ್ಲಿಷ್ ಏನಾದ್ರೂ ಕೋರ್ಸ್ ಮಾಡಿದ್ರೆ ಪಕ್ಕ ನಾನು ಮತ್ತೆ ಜಾಯ್ನ್ ಆಗ್ತೇನೆ ಮ್ಯಾಮ್. Yeah, sure.